ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಯಾದಗಿರಿ ನಗರದ ಶಹಾಪುರಪೇಟ ಬಡಾವಣೆಯ ರಾಕೇಶ್ ಎಂಬ 22 ವರ್ಷದ ದಲಿತ ಯುವಕನ ಹತ್ಯೆಯಾಗಿತ್ತು. ಯಾದಗಿರಿ ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರು ಸರೋಜಾ ಜಿಟಿ ಅವರು ಮೃತರ ಕುಟುಂಬಕ್ಕೆ ಸಾಂತ್ವನ ಹೇಳಿ 4,12,500 ರೂಪಾಯಿಯ ಪರಿಹಾರ ಚೆಕ್ ಅನ್ನ ಮೃತನ ತಂದೆ ಹಾಗೂ ತಾಯಿಯವರಿಗೆ ವಿತರಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ಸಮಾಜ ಕಲ್ಯಾಣಾಧಿಕಾರಿ ಸಂಗಮೇಶ್ ಪೂಜಾರಿ, ಪೊಲೀಸ್ ಅಧಿಕಾರಿಗಳು ಉಪಸ್ಥಿತರಿದ್ದರು. ವರದಿ ಜುಮ್ಮಣ್ಣ ಗುಡಿಮನಿ, ನ್ಯೂಸ್ 26 ಕನ್ನಡ, ಯಾದಗಿರಿ. ನಿಮ್ಮ ಅಕೌಂಟಿಗೆ ಹಾಕೋರಿ. 4,12,500 ರೂಪಾಯಿ. ಏನು ಮಾಡ್ಬೇಕು ಸರ್, ನಾವು ಇದೇ ನಂಬಲ್ರೆ ನಮ್ಮ ಮಗ ಎಷ್ಟು ದುಡ್ಡು ಕೊಡ್ತೀನಿ ಮೇಡಮ್, ಇಷ್ಟು ನಮ್ಮ ದೊಡ್ಡ ಮಗ ಜೀವನ ತೆಗೆದುಬಿಟ್ಟ ನೋಡ್ರಿ ಮೇಡಮ್. ಜೀವ ಇರ್ಬೇಕಾಗಿತ್ತು, ಜೀವ ಇಂದ ಏನಾರ ಮಾಡ್ಬೋದಾಗಿತ್ತು, ಜೀವ ಇಟ್ಕೊಂಡು ಮಾಡ್ಬೋದು. ಏನಾದ್ರು ಜೀವ ತೆಗೆದ್ಮೇಲೆ ಏನೂ ಮಾಡೋಕ್ಕಾಗಲ್ಲ. ಅವ್ನು ಏನು ಒಂದಿನ ನಾನು ದುಶ್ಮನ ಅವ್ನು ಜಗಳ ಆಡಿಲ್ಲ ಮೇಡಮ್. ಅವರು ಚೆನ್ನಾಗಿ ಬಂದು ಅವನಿಗೆ ಬರೀ ರೊಟ್ಟಿ ಕೇಳಕ್ಕೆ ಒಂದೇ ಮನೆಗೆ ಇರಲಿಲ್ಲ ಸರ್. ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.